ಇದೀಗ ಬಂದ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಹೌದು, ಪ್ರಜ್ವಲ್ ರೇವಣ್ಣ ಅವರು ವಿಧಿವಶರಾದರೆ ಏನಾಯಿತು ಸುದ್ದಿ, ಏನಿದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಒಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಪ್ರಜ್ವಲ್ ರೇವಣ್ಣ ಇನ್ನಿಲ್ಲ ಅಂತ ಹೇಳಿ ನಿನ್ನೆಯಿಂದ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಗಳು ಹರಿದಾಡ್ತಿದೆ. ಅದು ಕೂಡ ಅವ್ರ ಫೋಟೋಗೆ ಹಾರ ಹಾಕಿರೋಂಥದ್ದು ಹಾಕಿ ನಂತರ ಅವ್ರು ಇನ್ನಿಲ್ಲ ಅಂತೇಳಿ ಸುದ್ದಿ ಹರಿದಾಡಿಸಿದ್ದಾರೆ. ಸದ್ಯ ಇದನ್ನು ನೋಡಿದಂಥ ಅವ್ರ ಕುಟುಂಬಸ್ಥರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ನನ್ನ ಮಗ ಆರೋಗ್ಯವಾಗಿದ್ದಾರೆ, ಯಾವುದೇ ರೀತಿಯ ತೊಂದರೆ ಹೇಗಿಲ್ಲ, ದಯವಿಟ್ಟು ಈ ಥರ ಇಲ್ಲ ಸಾದ ಸುದ್ದಿಗಳನ್ನು ಹರಿದಾಡಿಸ್ಬಿಡಿ. ನಮಗೆ ಎಷ್ಟು ನೋವಾಗುತ್ತೆ, ಹಾಗೆ ನಮ್ಮ ಅವ್ರಿಗೊಂದು ಕುಟುಂಬ ಇದೆ, ಆ ಕುಟುಂಬಕ್ಕೆ ಎಷ್ಟು ನೋವಾಗುತ್ತೆ ಅನ್ನೋದು ಸ್ವಲ್ಪ ಪರಿಜ್ಞಾನ ಇರಬೇಕು ಈ ಥರ ಸುದ್ದಿಗಳನ್ನು ಹರಿದಾಡಿಸೋ ಮುಂಚೆ ಅಂತೇಳಿ ನಟ ದೇವರಾಜ್ ಅವರೇ ಸ್ವತಃ ಗರಂ ಆಗಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಹೌದು, ಸದ್ಯ ಇನ್ನು ಇದೇ ವಿಷಯವಾಗಿ ಈಗ ಪ್ರಜ್ವಲ್ ದೇವರಾಜ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾನು ಚೆನ್ನಾಗೇ ಇದ್ದೀನಿ, ದಯವಿಟ್ಟು ಈ ಥರ ಎಲ್ಲ ಸುದ್ದಿಗಳನ್ನು ಹರಿದಾಡಿಸ್ಬಿಡಿ, ನಾವೇನು ಮಾಡಿದ್ವಿ ನಿಮಗೆ ಅಂತಲೂ ಕೂಡ ಅವರು ಕೂಡ ಗರಂ ಆಗಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು. ಪ್ರಜ್ವಲ್ ದೇವರಾಜ್ನ ಮುಂದಿನ ಒಂದು ಸಿನಿಮಾ ಬರುತ್ತೆ, ಆ ಸಿನಿಮಾದ ಇದೊಂದು ಪೋಸ್ಟರ್ ಅಂತ ಹೇಳಲಾಗುತ್ತೆ. ಆ ಸಿನಿಮಾದೊಂದು ಪೋಸ್ಟರ್ನ ಇಟ್ಕೊಂಡು ಈ ಥರ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅಂತಲೂ ಕೂಡ ಇನ್ನು ಕೆಲವರು ಗರಂ ಆಗಿದ್ದಾರೆ. ಹೇಳಬೇಕು ಅಂದರೆ ಪ್ರಜ್ವಲ್ ದೇವರಾಜರು ಆರೋಗ್ಯವಾಗಿ ಇದ್ದಾರೆ, ಯಾವುದೇ ರೀತಿ ತೊಂದರೆ ಆಗಿಲ್ಲ. ಆದರೆ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಅವ್ರು ಇನ್ನಿಲ್ಲ ಅಂತೇಳಿ ಸುದ್ದಿ ಹರಿದಾಡಿಸ್ತಿದ್ದಾರೆ ಸ್ನೇಹಿತರೆ. ಹೌದು, ಏನೇ ಇಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಮುಂದಿನ ಫ್ಯೂಚರ್ಗೆ ಒಳ್ಳೆಯದಾಗಲಿ ನಾವು ಕೂಡ ಇಲ್ಲಿ ಬಯಸೋಣ. ಧನ್ಯವಾದ.